ಸ್ನೇಹಿತರೆ, ಒಂದು ಕ್ಷಣ ಕಲ್ಪಿಸಿಕೊಳ್ಳಿ. ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಮೋಡಗಳು ಆಕಾಶದಲ್ಲಿ ಮಾತ್ರವಲ್ಲ, ನಿಮ್ಮ ಮನೆಯ ಮೇಲ್ಛಾವಣಿಗಿಂತಲೂ ಕೆಳಗಿಳಿದು ಬರುತ್ತವೆ. ನೀವು ಹೊರಗೆ ನಿಂತುಕೊಂಡಿದ್ರೆ ಮೋಡಗಳು ನಿಮ್ಮ ಸುತ್ತಲೂ ತೇಲಾಡುತ್ತಿರುವಂತೆ ಕಾಣುತ್ತದೆ. ಚಳಿಗಾಲ ಶುರುವಾದರೆ ಅಲ್ಲಿನ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಗುತ್ತದೆ. ಭಾರೀ ಹಿಮಪಾತವಾಗುತ್ತದೆ. ಆ ಹಿಮದ ಪದರಗಳು ಅಷ್ಟು ದಪ್ಪವಾಗಿ ಸಂಗ್ರಹವಾಗುತ್ತವೆ, ಕೆಲವೊಮ್ಮೆ ಮನೆಯ ಬಾಗಿಲು ತೆರೆಯಬೇಕೆಂದರೆ ಮೊದಲು ಹಿಮವನ್ನು ತೋಡಿ ತೆಗೆಯಬೇಕಾಗುತ್ತದೆ. ಹೊರಗೆ ಬರುವುದೇ ಒಂದು ಸಣ್ಣ ಯುದ್ಧದಂತೆ ಬದಲಾಗಿ ಹೋಗುತ್ತದೆ. ಬೆಳಗ್ಗೆ ಅಲ್ಲಿ ಗಡಿಯಾರದ ಅಲಾರಂನಿಂದಲ್ಲ, ಪ್ರಕೃತಿಯ ಶಬ್ದಗಳಿಂದ ಶುರುವಾಗುತ್ತದೆ. ಆಡುಗಳ ಕೂಗು, ಪಶುಗಳ ಧ್ವನಿ, ಪರ್ವತದ ಗಾಳಿಯ ಸ್ವರಗಳು ಸೇರಿಕೊಂಡು ಹಳ್ಳಿಯನ್ನು ನಿಧಾನವಾಗಿ ಎಚ್ಚರಗೊಳಿಸುತ್ತವೆ. ಸಂಜೆಯಾಗುತ್ತಿದ್ದಂತೆ ಚಳಿ ಹೆಚ್ಚಾಗುತ್ತದೆ. ಎಲ್ಲರೂ ಮನೆಗಳ ಮುಂದಿನ ಬೆಂಕಿಯ ಸುತ್ತಲೂ ಕುಳಿತುಕೊಂಡು ಕಥೆಗಳನ್ನು ಹೇಳಿಕೊಳ್ಳುತ್ತಾರೆ. ಹೀಗೆ ಸುಂದರವಾಗಿಯೂ ಕಠಿಣವಾಗಿಯೂ ಇರುವ ಜೀವನ ಇರಾನ್ ಪರ್ವತ ಪ್ರದೇಶದ ಹಳ್ಳಿಗಳಲ್ಲಿ ಕಾಣಸಿಗುತ್ತದೆ. ಇದು ಒಂದು ಅದ್ಭುತ ಲೋಕ. ಸೌಂದರ್ಯವೂ ಇದೆ, ಕಷ್ಟಗಳೂ ಇವೆ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಏಕೆಂದರೆ ಈ ಪರ್ವತ ಹಳ್ಳಿಗಳ ಜೀವನ ನಿಮಗೆ ಹೊಸ ಅನುಭವವನ್ನು ನೀಡುತ್ತದೆ. ಹೀಗಿರುವ ಮತ್ತಷ್ಟು ಆಸಕ್ತಿಕರ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ಇರಾನ್ ಎಂದರೆ ಹೆಚ್ಚಿನವರಿಗೆ ತೆಹರಾನ್ ನಗರದ ಜನಜಂಗುಳಿಯ ರಸ್ತೆಗಳು ನೆನಪಿಗೆ ಬರುತ್ತವೆ. ಕೆಲವರಿಗೆ ಇಸ್ಫಹಾನ್ನ ಐತಿಹಾಸಿಕ ಕಟ್ಟಡಗಳು ನೆನಪಿಗೆ ಬರುತ್ತವೆ. ಇನ್ನು ಕೆಲವರಿಗೆ ಶಿರಾಜ್ ನಗರದ ಸಾಹಿತ್ಯ, ಸಂಸ್ಕೃತಿ ನೆನಪಿಗೆ ಬರುತ್ತದೆ. ಆದರೆ ನಿಜವಾದ ಇರಾನ್ ಎಲ್ಲಿದೆ ಎಂದು ಗೊತ್ತಾ? ಅದು ಈ ಪರ್ವತಗಳ ನಡುವೆ ಅಡಗಿರುವ ಹಳ್ಳಿಗಳಲ್ಲಿದೆ. ಅಲ್ಬೋರ್ಜ್ ಮತ್ತು ಜಾಗ್ರೋಸ್ ಪರ್ವತ ಶ್ರೇಣಿಗಳಲ್ಲಿರುವ ಈ ಹಳ್ಳಿಗಳು ಸಮುದ್ರ ಮಟ್ಟಕ್ಕೆ ಸುಮಾರು 6000 ಅಡಿ ಎತ್ತರದಲ್ಲಿವೆ. ಇಲ್ಲಿನ ರಸ್ತೆಗಳಲ್ಲಿ ನಡೆದುಕೊಂಡು ಹೋಗುತ್ತಿದ್ದರೆ ಮೋಡಗಳು ನಿಮ್ಮ ಸುತ್ತಲೂ ತಿರುಗುತ್ತವೆ. ಆಕಾಶ ನಮಗೆ ಹತ್ತಿರವಾಗಿದೆ ಎಂದು ಭಾವನೆ ಬರುತ್ತದೆ. ನಾವು ನೆಲದ ಮೇಲಲ್ಲ, ಮೋಡಗಳ ನಡುವೆ ನಡೆಯುತ್ತಿರುವಂತೆ ಅನ್ನಿಸುತ್ತದೆ. ಈ ಹಳ್ಳಿಗಳಲ್ಲಿ ಬೆಳಗ್ಗೆ ತುಂಬಾ ಸರಳವಾಗಿಯೂ ಸುಂದರವಾಗಿಯೂ ಇರುತ್ತದೆ. ಸೂರ್ಯನು ಪೂರ್ತಿಯಾಗಿ ಮೂಡುವ ಮುನ್ನವೇ ಹಳ್ಳಿಯವರು ಎದ್ದು ಬಿಡುತ್ತಾರೆ. ಪುರುಷರು ಪಶುಗಳನ್ನು ಮೇಯಿಸಲು ಪರ್ವತಗಳ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ. ಮಹಿಳೆಯರು ಮನೆಯ ಕೆಲಸಗಳನ್ನು ಶುರು ಮಾಡುತ್ತಾರೆ. ಮುಖ್ಯವಾಗಿ ಅವರು ತನೂರ್ ಎಂಬ ವಿಶೇಷ ಓವನ್ ಬಳಿ ರೊಟ್ಟಿಗಳನ್ನು ಬೇಯಿಸುತ್ತಾರೆ. ತನೂರ್ ಎಂದರೆ ಮಣ್ಣು ಅಥವಾ ಕಲ್ಲಿನಿಂದ ಮಾಡಿದ ಒಂದು ಆಳವಾದ ಓವನ್. ಅದರಲ್ಲಿ ಕಟ್ಟಿಗೆಗಳನ್ನು ಹಾಕಿ ಒಳಗೆ ಶಾಖವನ್ನು ಹೆಚ್ಚಿಸುತ್ತಾರೆ. ನಂತರ ರೊಟ್ಟಿಯ ಹಿಟ್ಟನ್ನು ಒಳಗಿನ ಗೋಡೆಗಳಿಗೆ ಅಂಟಿಸಿ ಬೇಯಿಸ್ತಾರೆ. ಸ್ವಲ್ಪ ಸಮಯದಲ್ಲೇ ಬಿಸಿ ಬಿಸಿ ರೊಟ್ಟಿಗಳು ಸಿದ್ಧವಾಗ್ತವೆ. ಬೆಳಗಿನ ಸಮಯದಲ್ಲಿ ಊರು ಮುಳುಗಿಲ್ತದೆ ಆ ರೊಟ್ಟಿಗಳ ವಾಸನೆಯಿಂದ. ಒಬ್ಬರ ಮನೆಯಲ್ಲಿ ತನೂರ್ ಕೆಲಸ ಮಾಡದಿದ್ದರೆ ನೆರೆಯವರು ಸಹಾಯ ಮಾಡ್ತಾರೆ. ತಮ್ಮ ಓವನ್ನಲ್ಲೇ ಅವರಿಗಾಗಿ ರೊಟ್ಟಿಗಳನ್ನು ಬೇಯಿಸಿಕೊಡ್ತಾರೆ. ಇಲ್ಲಿ ಮನುಷ್ಯರು ಒಬ್ಬರಿಗೊಬ್ಬರು ಸಹಾಯಕರಾಗಿ ನಿಲ್ಲುವುದು ಸಹಜ. ಅಲ್ಲಿನ ಬೆಳಗ್ಗಿನ ಊಟ ತುಂಬಾ ಸರಳವಾಗಿರುತ್ತದೆ. ಹಳ್ಳಿಯಲ್ಲೇ ಲಭ್ಯವಿರುವ ತಾಜಾ ಹಾಲು, ಜೇನುತುಪ್ಪ, ಪನೀರ್, ಅಕ್ರೋಟುಗಳು, ಜೋಳದ ರೊಟ್ಟಿಗಳು ಇರ್ತವೆ. ನಗರಗಳಲ್ಲಿರುವಂತೆ ದೊಡ್ಡದಾಗಿ ಅಡುಗೆಗಳು ಇರುವುದಿಲ್ಲ, ಆದರೆ ಆಹಾರ ಸಹಜವಾಗಿರುತ್ತದೆ. ರುಚಿಯು ತುಂಬಾ ಮಧುರವಾಗಿರುತ್ತದೆ. ಆದರೆ ಈ ಜೀವನ ಅಷ್ಟು ಸುಲಭವಲ್ಲ. ಚಳಿಗಾಲ ಶುರುವಾದರೆ ಭಾರೀ ಹಿಮಪಾತವಾಗ್ತದೆ. ರಸ್ತೆಗಳು ಪೂರ್ತಿಯಾಗಿ ಮುಚ್ಚಿ ಹೋಗ್ತವೆ. ಹೊರಗಿನ ಜಗತ್ತಿನೊಂದಿಗೆ ಸಂಬಂಧ ಕಡಿಮೆಯಾಗ್ತದೆ. ಅದಕ್ಕಾಗಿ ಬೇಸಿಗೆಯಲ್ಲೇ ಜನರು ಚಳಿಗಾಲಕ್ಕೆ ಬೇಕಾದ ಧಾನ್ಯ, ಒಣಹಣ್ಣುಗಳು, ಇಂಧನವನ್ನು ಮುಂಚಿತವಾಗಿ ಸಂಗ್ರಹಿಸಿಟ್ಟುಕೊಳ್ತಾರೆ. ಕೆಲವೊಮ್ಮೆ ಹಿಮ ಮನೆಯ ಮೇಲ್ಛಾವಣಿವರೆಗೂ ಸಂಗ್ರಹವಾಗ್ತದೆ. ಮಕ್ಕಳು ಹಿಮದಲ್ಲಿ ಆಡ್ತಾರೆ. ಆದರೆ ದೊಡ್ಡವರಿಗೆ ಅದೊಂದು ಪರೀಕ್ಷೆಯ ಕಾಲ. ಪ್ರತಿದಿನ ಜಾಗರೂಕವಾಗಿ ಜೀವಿಸಬೇಕಾಗ್ತದೆ. ವಸಂತಕಾಲ ಬಂದರೆ ಸ್ಥಿತಿ ಬದಲಾಗ್ತದೆ. ಹಿಮ ಕರಗ್ತದೆ, ಪರ್ವತಗಳು ಹಸಿರಾಗ್ತವೆ. ಹಳ್ಳಿಗಳಲ್ಲಿ ಉತ್ಸಾಹ ಹೆಚ್ಚುತ್ತದೆ. ಡೋಲ್, ಸುರ್ನಾಯ್ನಂತಹ ವಾದ್ಯಗಳ ಶಬ್ದಗಳು ಕೇಳುತ್ತವೆ. ಮುಖ್ಯವಾಗಿ ಕುರ್ದ್ ಮತ್ತು ಲೂರ್ ಬುಡಕಟ್ಟುಗಳಿಗೆ ಸೇರಿದ ಹಳ್ಳಿಗಳಲ್ಲಿ ಚುಪಿ ಎಂಬ ಸಾಂಪ್ರದಾಯಿಕ ನೃತ್ಯ ತುಂಬಾ ಪ್ರಸಿದ್ಧ. ಎಲ್ಲರೂ ಕೈಯಲ್ಲಿ ಕೈಯನ್ನು ಹಿಡಿದುಕೊಂಡು ವೃತ್ತಾಕಾರದಲ್ಲಿ ನಿಂತು ಒಂದೇ ತಾಳಕ್ಕೆ ಕಾಲುಗಳನ್ನು ಹಾಕ್ತಾರೆ. ಆ ನೃತ್ಯವನ್ನು ನೋಡುವುದು ಒಂದು ವಿಶೇಷ ಅನುಭವ. ಇಲ್ಲಿನ ಮಹಿಳೆಯರು ತುಂಬಾ ಕಷ್ಟಪಡುವವರು. ಅವರು ಮನೆಯ ಕೆಲಸಗಳ ಜೊತೆಗೆ ಹೊಲಗಳಲ್ಲೂ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅದ್ಭುತವಾದ ಕರಕುಶಲಗಳನ್ನು ಸೃಷ್ಟಿಸ್ತಾರೆ. ಜಗತ್ತು ಪ್ರಸಿದ್ಧವಾದ ಇರಾನ್ ಕಾರ್ಪೆಟ್ಗಳು ಹೆಚ್ಚಾಗಿ ಈ ಪರ್ವತ ಹಳ್ಳಿಗಳ ಮಹಿಳೆಯರ ಕೈಗಳಿಂದ ತಯಾರಾಗ್ತವೆ. ಒಂದು ಕಾರ್ಪೆಟ್ ಪೂರ್ತಿಯಾಗಲು ತಿಂಗಳುಗಳೇ ಬೇಕು. ಅವರ ಶ್ರಮ ಇರಾನ್ ಆರ್ಥಿಕ ವ್ಯವಸ್ಥೆಗೂ ಸಹಾಯ ಮಾಡ್ತದೆ. ಮಕ್ಕಳ ಜೀವನವೂ ತುಂಬಾ ಸ್ವಚ್ಛವಾಗಿರುತ್ತದೆ. ದುಬಾರಿ ಆಟಿಕೆಗಳು ಇಲ್ಲದಿದ್ದರೂ ಅವರಿಗೆ ಸಂತೋಷ ಕೊರತೆ ಇಲ್ಲ. ಪರ್ವತದ ಗುಡ್ಡಗಳು, ಹಿಮದ ಕೋಟೆಗಳು, ಪ್ರಕೃತಿಯ ನಡುವೆಯೇ ಅವರ ಆಟಗಳು ನಡೆಯುತ್ತವೆ. ಅವರು ಪ್ರಕೃತಿಯೊಂದಿಗೆ ಕಲಿಸಿ ಬೆಳೆಯುತ್ತಾರೆ. ಇಲ್ಲಿನ ಜನರ ಅತಿಥಿ ಸತ್ಕಾರ ತುಂಬಾ ದೊಡ್ಡದು. ಅವರ ನಂಬಿಕೆ ಏನೆಂದರೆ ಅತಿಥಿ ದೇವನ ದೂತ.
ಯಾರು ಬಂದರೂ ಅವರನ್ನು ಮನೆಗೆ ಆಹ್ವಾನಿಸುತ್ತಾರೆ. ಬಿಸಿ ಚಹಾ, ತಾಜಾ ರೊಟ್ಟಿಗಳೊಂದಿಗೆ ಸತ್ಕರಿಸುತ್ತಾರೆ. ಅಪರಿಚಿತರಾದರೂ ಪ್ರೇಮದಿಂದ ಆಹ್ವಾನಿಸುತ್ತಾರೆ. ಇಲ್ಲಿನ ಆಹಾರವೂ ವಿಶೇಷವೇ. ಡಿಜಿ ಎಂಬ ಮಾಂಸದಿಂದ ಮಾಡುವ ಶೋರ್ಬಾ ತುಂಬಾ ಪ್ರಸಿದ್ಧ. ಮಣ್ಣಿನ ಪಾತ್ರೆಗಳಲ್ಲಿ ನಿಧಾನವಾಗಿ ಬೇಯಿಸುತ್ತಾರೆ. ಅಂತೆಯೇ ಕಟ್ಟಿಗೆಯ ಬೆಂಕಿಯ ಮೇಲೆ ಬೇಯಿಸಿದ ಕಬಾಬ್ಗಳು ಅದ್ಭುತ ರುಚಿಯನ್ನು ನೀಡುತ್ತವೆ. ಸಹಜವಾದ ಪದಾರ್ಥಗಳಿಂದ ತಯಾರಾಗುವ ಈ ಅಡುಗೆಗಳು ತುಂಬಾ ಆರೋಗ್ಯಕರವಾಗಿರುತ್ತವೆ. ಆಧ್ಯಾತ್ಮಿಕತೆಯೂ ಈ ಹಳ್ಳಿಗಳ ಜೀವನದ ಭಾಗವೇ. ಸಣ್ಣ ಸಣ್ಣ ಮಸೀದಿಗಳು ಹಳ್ಳಿಯಲ್ಲಿ ಶಾಂತಿಯನ್ನು ನೀಡುತ್ತವೆ. ಕೆಲವು ಕಡೆ ಸೂಫಿ ಸಂತರ ಸಮಾಧಿಗಳು ಇರುತ್ತವೆ. ಅಲ್ಲಿಗೆ ಹೋಗಿ ಜನರು ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಅಂತೆಯೇ ಪರ್ವತ ಶಿಖರಗಳಲ್ಲಿ ಜಿನ್ಗಳು ಅಥವಾ ಪರಿಗಳಿರುತ್ತವೆ ಎಂದು ಹೇಳುವ ಹಳೆಯ ಕಥೆಗಳು ಇನ್ನೂ ಕೇಳುತ್ತವೆ. ಈ ಕಥೆಗಳು ಮಕ್ಕಳಿಗೆ ಆಸಕ್ತಿಯನ್ನು ಕಲ್ಪಿಸುತ್ತವೆ. ಈಗ ರಾತ್ರಿಯ ಸಮಯ. ಪರ್ವತಗಳ ಮೇಲೆ ಕತ್ತಲು ಹರಡುಕೊಂಡಿದೆ. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿವೆ. ಕಣಿವೆಗಳಲ್ಲಿ ನಿಶ್ಶಬ್ದ ಹರಡುಕೊಂಡಿದೆ. ಹೊರಗೆ ಚಳಿಯಿದ್ದರೂ ಮನೆಗಳಲ್ಲಿ ಬೆಂಕಿಯ ಸುತ್ತಲೂ ಕುಳಿತಿರುವ ಕುಟುಂಬಗಳಲ್ಲಿ ಪ್ರೇಮ, ಶಾಂತಿ ತುಂಬಿಕೊಂಡಿರುತ್ತದೆ. ಸ್ನೇಹಿತರೆ, ಈ ಪರ್ವತ ಹಳ್ಳಿಗಳ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಿಜವಾದ ಸಂಪತ್ತು ಎಂದರೆ ದೊಡ್ಡ ಮನೆಗಳು, ದುಬಾರಿ ವಸ್ತುಗಳಲ್ಲ. ನಮ್ಮ ಮೂಲಗಳಿಗೆ ಹತ್ತಿರವಾಗಿ ಪ್ರಕೃತಿಯೊಂದಿಗೆ ಕಲಿಸಿ ಒಬ್ಬರಿಗೊಬ್ಬರು ತೋಡಾಗಿ ಜೀವಿಸುವುದು ನಿಜವಾದ ಧನ. ನಿಮಗೆ ಈ ಪ್ರಯಾಣ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹೀಗಿರುವ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಕಡ್ಡಾಯವಾಗಿ ಸಬ್ಸ್ಕ್ರೈಬ್ ಮಾಡಿ.